ಸಿಪಿ ಯೋಗೇಶ್ವರ್ ಭರ್ಜರಿ ಮುನ್ನಡೆ 11,128 ಮತಗಳಿಂದ ಯೋಗೇಶ್ವರ್ ಮುನ್ನಡೆಯ ನಗರ ಪ್ರದೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಭಾರಿ ಹಿನ್ನಡೆಯಾಗಿದೆ. 8ನೇ ಸುತ್ತಿನಲ್ಲಿ ನಿಖಿಲ್ಗೆ ಭಾರಿ ಆಘಾತ ಆಗಿದೆ. ಏನು ಜೆಡಿಎಸ್ ಲೆಕ್ಕಾಚಾರಗಳು ಏನಿತ್ತು ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ. ಚನ್ನಪಟ್ಟಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನು ನಿರೀಕ್ಷೆ ಇತ್ತಲ್ಲ, ಬೇವೂರು ಜಿಲ್ಲಾ ಪಂಚಾಯಿತಿ, ಮಳ್ಳೂರು ಜಿಲ್ಲಾ ಪಂಚಾಯಿತಿ ಆ ಭಾಗದಲ್ಲಿ ಭಾರಿ ಹಿನ್ನಡೆಯಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನಗರ ಪ್ರದೇಶ 8ನೇ ಸುತ್ತಿನಲ್ಲಿ ಸಿಪಿ ಯೋಗೇಶ್ವರ್ಗೆ 11,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ 9ನೇ ಸುತ್ತಲ್ಲೂ ಕೂಡ ಅಲ್ಪಸಂಖ್ಯಾತ ಪ್ರಾಬಲ್ಯದ ಬೂತ್ಗಳೇ ಬರ್ತವೆ. ಅಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಭಾರಿ ಮುನ್ನಡೆಯನ್ನ ಸಾಧಿಸುವ ಸಾಧ್ಯತೆ ಇದೆ. 9ನೇ ಸುತ್ತು ಕೂಡ ಟೌನು, 10ನೇ ಸುತ್ತಲ್ಲಿ ವಂಗನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಕೌಂಟಿಂಗ್ ಇದಾಗುತ್ತೆ. ಸೊ ಹಾಗಾಗಿ ಈ ಸುತ್ತಿನಲ್ಲೇ ಇನ್ನೂ ಹೆಚ್ಚಿನ ಲೀಡನ್ನು ಪಡೆಯುವಂಥ ಸಾಧ್ಯತೆ ಇದೆ ಸಿಪಿ ಯೋಗೇಶ್ವರ್. 9ನೇ ಸುತ್ತಿನಲ್ಲೂ ಸಿಪಿ ಯೋಗೇಶ್ವರ್ಗೆ ಭಾರಿ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಸಂಡೂರಲ್ಲಿ ತುಕಾರಾಮ್ ಅನ್ಪೂರ್ಣ ತುಕಾರಾಮ್ ಅವ್ರಿಗೆ ಮುನ್ನಡೆ ಇದೆ. ಈಗ 9ನೇ ಸುತ್ತಿನಲ್ಲಿ ಚನ್ನಪಟ್ಟಣದಲ್ಲಿ ಬಂದಾಗ ತಟ್ಟೆಕೆರೆ, ಪೇಟೆಚೇರಿ, ಕಲಾನಗರ, ತಟ್ಟೆಕೆರೆ, ಕಲಾನಗರ, ವಾಟರ್ ಬೋರ್ಡ್, ಆನಂದಪುರ, ಟೌನ್ಸ್ ಅಂಡ್ ಇಂದಿರಾ ಕಾಟೇಜು, ಹುಣಸೆ ಮರದ ದೊಡ್ಡಿ, ವೀರೇಗೌಡನ ದೊಡ್ಡಿ, ಮುನಿಯಪ್ಪನ ದೊಡ್ಡಿ ಈ ಭಾಗದ ಕೌಂಟಿಂಗ್ ಆಗುತ್ತೆ. ಹಾಗಾಗಿ ಇಲ್ಲಿದೇನು ಲೆಕ್ಕಾಚಾರ ನೋಡಬೇಕು. ಇನ್ನು ಒಟ್ಟಾರೆಯಾಗಿ ಈ ದೊಡ್ಡ ಮಟ್ಟಿಗಿನ ಅಂತರವನ್ನು ಸಿಪಿ ಯೋಗೇಶ್ವರ್ ಈಗ ಕಾಯ್ದುಕೊಂಡಿದ್ದಾರೆ. 11,000ಕ್ಕೂ ಅಧಿಕ ಮತಗಳ ಅಂತರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಸೊ ಈ ಅಂತರವನ್ನು ತಗ್ಸೋದು ಈಸಿ ಟಾಸ್ಕ್ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಸೊ ಹಾಗಾಗಿ ಈ ಫಲಿತಾಂಶ ಸಿಪಿ ಯೋಗೇಶ್ವರ್ ಕಡೆ ಈ ಕ್ಷಣದವರೆಗೆ ನೋಡಿದಾಗ ಮುಂದಿನ ಇನ್ನು ಕೌಂಟಿಂಗ್ ಲೆಕ್ಕಾಚಾರಗಳು ನೋಡೋದೇ ಆದರೆ ಭಾರಿ ಹಿನ್ನಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳ್ಬೋದು. ಅಂದರೆ ಮುಸಲ್ಮಾನ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ ಬುಟ್ಟಿಗೆ ಬಿದ್ದಿವೆ. JDS ಮುಸಲ್ಮಾನ ಮತಗಳು ದೂರ ಆಗಿದೆ. ಇನ್ನು ಮಹಾರಾಷ್ಟ್ರ ಬಿಜೆಪಿ ಮೈತ್ರಿಕೂಟ 200ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 73, ಕಾಂಗ್ರೆಸ್ ಮೈತ್ರಿಕೂಟ ಇತರೆ 13. ಅಂಡ್ ಜಾರ್ಖಂಡ್ ಬಿಜೆಪಿಗೆ ಅಂತ ಸಮೀಕ್ಷೆಗಳ ಎಕ್ಸಿಟ್ ಪೋಲ್ ಇತ್ತು, ಆದರೆ ಸಮೀಕ್ಷೆಗಳು ಜಾರಿದೆ. ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರದ ಗದ್ದುಗೆಗೆ ಏರುವ ಲಕ್ಷಣ ಕಾಣ್ತಾ ಇದೆ. 9ನೇ ಸುತ್ತಿನಲ್ಲೂ ಸಿಪಿ ಯೋಗೇಶ್ವರ್ಗೆ ಭಾರಿ ಮುನ್ನಡೆ ಆಗುವಂತ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಪಸಂಖ್ಯಾತ ಏರಿಯಾದಲ್ಲಿ ಸಿಪಿ ಯೋಗೇಶ್ವರ್ಗೆ ದೊಡ್ಡ ಮುನ್ನಡೆ ಸಿಗ್ತಾ ಇದೆ. ಒಟ್ಟು 270 ಬೂತ್ಗಳು ಬರುತ್ತೆ ಸ್ನೇಹಿತರಲ್ಲಿ. 271 ಬೂತ್ ಬರುತ್ತೆ. ಈಗ 140 ಬೂತ್, 10ನೇ ರೌಂಡು 140 ಬೂತ್ ಗೊಲ್ರದೊಡ್ಡಿ ಅಲ್ಲಿಗೆ ಎಂಡ್ ಆಗುತ್ತೆ. ಅದು ಬಿಟ್ಟು ಇನ್ನು 140 ಬೂತ್ಗಳು ಅರ್ಧ ಕೌಂಟಿಂಗ್ ಇರುತ್ತೆ. ಹಾಗಾಗಿ ಅಲ್ಲಿನ ಮುಂದುವರೆದ ಭಾಗ ಏನು ಅನ್ನೋದನ್ನ ನೋಡಬೇಕಾಗತ್ತೆ. ಅಲ್ಲಿ ಯಾರು ಗೆಲುವನ್ನು ನಿರ್ಧಾರ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಟ್ ಸಿಪಿ ಯೋಗೇಶ್ವರ್ ದೊಡ್ಡ ಗೆಲುವನ್ನ ದಾಖಲಿಸೋ ಕಡೆ ಹೆಜ್ಜೆಯನ್ನು ದಾಪುಕಾಲನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ JDS ಈಗ ಟೆನ್ಷನ್ ಆಗಿರಬಾರ್ದು ಅಂತಂದ್ರೆ ಕೌಂಟಿಂಗ್ ಅಲ್ಲಿ ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ದೊಡ್ಡ ಲೀಡನ್ನು ಪಡಿಬೇಕಿತ್ತು. ಬಟ್ ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೀಡ್ ಪಡೆಯುವಲ್ಲಿ JDS ವಿಫಲವಾಗಿದೆ. ಸಂಡೂರು ಅನ್ಪೂರ್ಣ ತುಕಾರಾಮ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಬಂಗಾರ ಹನುಮಂತು ಹಿನ್ನಡೆ. ಶಿಗ್ಗಾವಿಯಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಭರತ್ ಬೊಮ್ಮಾಯಿ. ಇನ್ನು ಚನ್ನಪಟ್ಟಣ ಕಬ್ಬಿಣದ ಕಡಲೆ ಆಗ್ತಾ ಇದೆ JDSಗೆ. ಈ ನಾಗಾಲೋಟವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ದೊಡ್ಡ ಗೆಲುವಾಗುವಂತ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಬಟ್ 140ನೇ ಬೂತ್ 10 ರೌಂಡ್ಗೆ 140 ಬೂತ್ ಮುಗಿಯುತ್ತೆ. ಇನ್ನು ಉಳಿದಂಥ ಮತಗಳನ್ನ ಲೆಕ್ಕಾಚಾರ ಬರಬೇಕಾಗತ್ತೆ. 11,174 ಮತಗಳ ಮುನ್ನಡೆಯನ್ನು
ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ.